ಸಿದ್ದರಾಮಯ್ಯವರು ಮಾತನಾಡ್ತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡಲೇ ರಾಜೀನಾಮೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದ್ರು. ಹಾಗಾದರೆ ಆರೋಪ ಮಾಡಿದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಮೊದಲು ರಾಜೀನಾಮೆ ಕೊಡಬೇಕಿತ್ತು ಈ ಹಿಂದೆ ಮೂಡಾ ಕೇಸಲ್ಲಿ ಅಲ್ವಾ ಸರ್? ಅದೇ ರೀತಿಯಾಗಿ ಯಾವುದೇ ರೀತಿಯ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೇಳೋದು ಅದು ಬೇರೆ ಪ್ರಶ್ನೆ. ಶಿವಾನಂದ ಸರ್ ನೋಡಿ, ಬೆಳಗ್ಗೆಯಿಂದ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಇದು ರಾಜಕೀಯವನ್ನು ಹೊರತುಪಡಿಸಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಮತಗಳತನ ಚುನಾವಣೆಯಲ್ಲಿ ಆಗುತ್ತೆ ಅಂತ ಆದ್ರೆ ಅದು ಸುಳ್ಳ ನಿಜನ? ಅದು ಈ ಒಂದಿಷ್ಟು 5 ಪ್ಯಾಟರ್ನ್ ಅಂತ ತೋರಿಸಿದ್ರು, ಇದು ಸಾಧ್ಯನಾ ಅಂತ? ಇದು ಅವರು ಚುನಾವಣೆ ಲಿಸ್ಟು ತಗೊಂಡ್ಬಿಟ್ಟು ಕೊಡ್ತಾ ಇದ್ದಾರೆ, ಅದು ಸಾಕ್ಷಿನೇ. ಇವಾಗ ಹೌಸ್ ನಂಬರು 0 ಬಿಟ್ಟು ಬೇರೆದಿರ್ತದೆ. ಹೌದು, ಹೌದಾ ಅಲ್ವಾ? ಹೌದು. ಆ 0 ಹೆಂಗೆ ಬಂತು? ಬೈ ಮಿಸ್ಟೇಕ್ ಪ್ರಿಂಟಿಂಗ್ ಎರರ? ಓಕೆ, ಪ್ರಿಂಟಿಂಗ್ ಎರರ್ ಅಂದ್ಕೊಳ್ಳೋಣ. ಅಡ್ರೆಸ್ ಕೊಡಬೇಕಲ್ಲ. NVT ಅಂತ ಬರೆದ್ರೆ ಏನು? ಓಕೆ, ಅದು ಇದು ಏನೋ ಒಂದು ಮಿಸ್ಟೇಕ್ ಆಗಿದೆ, 2-3 ಅನ್ಬೋದು. ಒಂದೇ ಸಿಂಗಲ್ ಬೆಡ್ರೂಮ್ನಲ್ಲಿ 30, 40, 80 ವೋಟರ್ಸು ಹೆಂಗಿರ್ತಾರೆ? ಆ ಬೆಡ್ರೂಮ್ ಹುಡ್ಕೊಂಡೋದ್ರೆ ಅಲ್ಲಿ ಯಾರೂ ಇರಲ್ಲ. ನೀವು ನೋಡಿದ್ದೀರ MP ಎಲೆಕ್ಷನ್ ಟೈಮ್ನಲ್ಲಿ ನಮ್ಮ AAPನಲ್ಲಿ MP ಮನೆಯಲ್ಲಿ 25 ವೋಟ್ಸು, ಅಲ್ಲಿ ಇದ್ದಿದ್ದೆ 3 ಜನ. ಅದು ಕೇಳಬಾರ್ದು, ಕೇಳೋಕ್ಕಾಗಲಿಲ್ಲ. ಮತ್ತು ಕೇಜ್ರಿವಾಲ್ ಸೋಲಿಸ್ಬೇಕಂತ 3 ವರ್ಷದಿಂದ ಯಾರ್ಯಾರು ಕೇಜ್ರಿವಾಲ್ಗೆ ಇದ್ದಾರೋ ಅವ್ರದ್ದೆಲ್ಲ ಡಿಲೀಟ್ ಮಾಡಿದರು. ಡಿಲೀಟ್ ಮಾಡೋಕೆ ಅವಕಾಶ ಅವ್ರಿಗಿದೆ. ಯಾರು ಮಾಡ್ತಾರೆ? ನಾನು ಓಟ್ ಇಲ್ಲ ಅಂದರೆ ನಾನೇನು ಮಾಡಬೇಕು? ಮಾತೆತ್ತಿದ್ರೆ ಇವ್ರು ಕೋರ್ಟು ಕಚೇರಿ ಅಂತಾರೆ. ಕೋರ್ಟ್ಗೆ ಹೋದ್ರೆ ಏನಾಗ್ತದೆ? ಇವಾಗ 4 ಜನ ನಮ್ಮ ದಾಖಲೆ ಇದ್ರೆ ಕೊಡಿ. ಇದೆ ಸರ್ ದಾಖಲೆ. ಅದೇ ಹೇಳ್ತಾ ಇರೋದು ರಾಹುಲ್ ರಾಹುಲ್ ಜಿ ಹೇಳ್ತಾ ಇರೋದು, ಕೇಳ್ತಾ ಇರೋದು ಅದೇ. ಒಂದು ನಿಮಿಷ ಸರ್, ಅವ್ರು ಹೇಳ್ತಾ ಇರೋದು ಇದೇ ದಾಖಲೆ. ಈ ಲಿಸ್ಟಿಗೆ ಯಾರು ಕೊಟ್ಟರು? ಇದು ಫೇಕ್ ಲಿಸ್ಟಾ? ಡೂಪ್ಲಿಕೇಟು ವೋಟರ್ಸ್ ಯಾಕಿರಬೇಕು? ಮತ್ತು ಏನು ಡಿಜಿಟಲ್ ಮಾಡಿರೋದು ಇಂಡಿಯಾ, ಡಿಜಿಟಲ್ ಇಂಡಿಯಾ ಅಂತಾರೆ. ಇವರು ಕಾಸು ಕೊಡ್ತಾರೆ, ಅವರು ಕಾಂಗ್ರೆಸ್ನವ್ರು ಅಂತಾರೆ. BJPನವ್ರು ಕೊಡಲ್ವಾ? 2400 ಕೋಟಿ ಅವರು ವೆಚ್ಚ ಮಾಡಿದ್ದಾರೆ. ಇವರು 800 ಕೋಟಿ 1000 ಕೋಟಿ ವೆಚ್ಚ ಮಾಡಿದ್ದಾರೆ. ಈ ಜನಗಳಿಗೆಲ್ಲರಿಗೂ ಗೊತ್ತು, ಈ ಪಕ್ಷಗಳು ಫೇಕ್ ಪಕ್ಷಗಳಾಗ್ಬಿಟ್ಟಿದೆ. ಏನಿದ್ರು ಹಣ ದುರ್ಬಳಕೆ ಮಾಡಿಕೊಂಡು, ಪವರ್ ದುರ್ಬಳಕೆ ಮಾಡಿಕೊಂಡು ಜನರನ್ನ ಈ ಕಲ್ಲಾಟದಿಂದ ನಡೆಸ್ತಾ ಇದ್ದಾರೆ. ಯಾರಾದರೂ AAP ಥರ ಒಳ್ಳೆಯವರು ಇದ್ದಾರೆ ಅಂದರೆ ಅವ್ರನ್ನ ಜೈಲಿಗೆ ಕಳಿಸ್ತಾ ಇದ್ದಾರೆ. ಇವಾಗ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರೆ ಇವ್ರಿಗೆ ಮಾನ ಮರ್ಯಾದೆ ಇಲ್ಲ. ಸತ್ಯೇಂದ್ರ ಜೈನ್ ಮೊನ್ನೆ ನೋಡಿ, CBI ವಿಟ್ನೆಸ್ ದೇ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಅಂತ ಚೀಮಾರಿ ಹಾಕ್ಬಿಟ್ಟು ಕೇಸ್ ಕ್ಲೋಸ್ ಮಾಡಿದ್ದಾರೆ. ಇಂಥವರು 1000 ಜನ, 225 ಜನರ ಮೇಲೆ ಇವರು ED ರಾಜಕೀಯ ಜನರ ಮೇಲೆ ದಾಳಿ ಮಾಡಿ 195 ಜನನ ಈ ಪಕ್ಷಕ್ಕೆ BJP ಸೇರಿಸ್ಕೊಂಡಿದ್ದಾರೆ. ನಾವು ಏನಾದರೂ ಎತ್ತಿದ್ರೆ ಧ್ವನಿ, ಫಸ್ಟ್ ನಮ್ಗೆ ಬರೋದು ಕೇಸು. ಯಾರು ಸರ್ ಹೋಗ್ತಾರೆ? ಯಾವನ್ನೆಲ್ಲಾದರೂ ಹೋಗಲಿ, GST ಆದರೂ ಹಾಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಕಳ್ತನ ಆದರೂ ಮಾಡ್ಕೊಳ್ಳಿ, ನಮ್ಮ ಹೆಂಡತಿ ಮಕ್ಕಳು ನಾವು ಸಾಕಿದರೆ ಸಾಕು ಅಂತ ಸಾಯ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ, ಮಕ್ಕಳನ್ನು ಓದ್ಸೋಕ್ಕಾಗ್ತಾ ಇಲ್ಲ. ಆರೋಗ್ಯ ಸ್ಥಿತಿ ನೋಡಿ, ಆರೋಗ್ಯ ಎಲ್ರಿಗೂ ಇವಾಗ ಸಿಕ್ಕಾಪಟ್ಟೆ BP, ಶುಗರ್, ಕ್ಯಾನ್ಸರ್ಸ್ ಅಂತೂ ಎವ್ರಿ 4 ಮೆಂಬರ್ಸ್ಗೆ ಒಬ್ಬರು ಆಗ್ತಾ ಇದ್ದಾರೆ. ಈ ಥರ ಏನು ಮಾಡ್ತಾ ಇದ್ದಾರೆ? ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್? ಇವರು ಅಂತಾರೆ ಬುಟಾಟ್ಕೆ ಅಂತಾರೆ. ಒಂದು ನಿಮಿಷ, ರಾಹುಲ್ ಗಾಂಧಿ ಅವರು ಬುಟಾಟ್ಕೆ ಅಂತಾರೆ, ಅವರು ವಿರೋಧ ಪಕ್ಷ. ಅವರು ಬೂಟಾಟಿಕೆ ಅಂದರೆ ನಿಮ್ಮ ಪಕ್ಷದವರು ಬೂಟಾಟಿಕೆಗಳು ಮಾಡ್ತಾ ಇದ್ದಾರಲ್ಲ. ಎಷ್ಟು ಆಶ್ವಾಸನೆ ಕೊಟ್ರಿ ನೀವು ಜನರಿಗೆ? ನೀವೇನಾದರೂ ಒಂದು ಮಾಡಿದ್ದೀರಾ? ಯಾವುದಾದ್ರು ಒಂದು ಹೇಳಿ. ಏನು ಬಿಡಿ ಸರ್, ಒಂದು ಹೇಳಿ. ಡೆವಲಪ್ಮೆಂಟ್ ಮಾತಾಡಿದ್ರೆ ಇವರು ಅದಾನಿ ಟೆಲಿಕಾಮು, ಅಂಬಾನಿ ಇನ್ನೊಂದು ಏರ್ಪೋರ್ಟ್ಸು, ರೈಲ್ವೇಸು, ಅದು ಇವರು ಮುಸ್ಲಿಮು, ಮಂದಿರು, ಯಾವುದು ಹಿಂದೂ ಮತ್ತು ಮಾಂಗಲ್ಯ, ಇವು ಡೆವಲಪ್ಮೆಂಟ್ ಹೇಳ್ರಿ. ಡೆವಲಪ್ಮೆಂಟ್ ಬಿಟ್ಬಿಟ್ಟು ನೀವು ಲಕ್ಷಾಂತರ ಕೋಟಿ ಸಾಲಗಳು ಮಾಡಿ ಪ್ರತಿಯೊಬ್ಬ ಇದು ತಲೆ ಮೇಲೂ 4.5 ಲಕ್ಷ 5 ಲಕ್ಷ ಆಗ್ತಾಯಿದ್ದೀರ. ಹುಟ್ಟಿದ ಮಗುಗೆ 5 ಲಕ್ಷ ಸಾಲ ಮಾಡ್ತಾ ಇದ್ದೀರಾ. 15 ಲಕ್ಷ ಕೊಡ್ತೀವಿ ಅಂದ್ಬಿಟ್ಟು ನಿಮ್ಮದು ಬೂಟಾಟಿಕೆನೂ ಇವ್ರದ್ದು ಬೂಟಾಟಿಕೆನೂ ಎಲ್ಲ ಒಂದೇ. ಅದಕ್ಕೋಸ್ಕರ ಜನರು ಎಚ್ಚೆತ್ಕೊಂಡು ಈ 3 ಪಕ್ಷಗಳನ್ನೆಲ್ಲ ಆಚೆ ಹಾಕಿ ಯಾವುದಾದ್ರು ಹೊಸ ಪಕ್ಷಕ್ಕೆ ಹಾಕಿ ಅಂದರೆ ಎಲ್ಲ ಅಂಧಭಕ್ತರು ಸೇರಿಕೊಂಡು ಅವ್ರ ಅಂಧಭಕ್ತರು ಏನು ಮಾಡ್ತಾರೆ? ಅವ್ರು ಹೇಳಿದ್ದೆ ಸರಿ, ಅವ್ರ ತಲೆಗೇನೆ ಹೋಗಲ್ಲ. 1000 ಆದರೂ ಪರವಾಗಿಲ್ಲ, ಪೆಟ್ರೋಲ್ ನಾವು ಕಟ್ತೀವಿ ಅಂತಾರೆ. ಅವ್ನು ಕಟ್ತಾನಪ್ಪ, ಬಡವ್ರು ಏನು ಮಾಡ್ತಾರೆ ಹೇಳಿ? ಅವನಿಗೇನೋ ಮಾಡಿದ್ದಾರೆ 1000 ಕೋಟಿ, 7300 ಕೋಟಿ ಎಲೆಕ್ಟ್ರೋಲ್ ಬಾಂಡ್ಸ್ ಕರೆಕ್ಟ್ ಮಾಡಿದ್ದಾರೆ. ಚೀಮಾರಿ ಹಾಕಿದ್ರು, ಅದು ಇನ್ವೆಸ್ಟಿಗೇಷನ್ ಮಾಡಿದರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ನಮ್ಮ AAPನವ್ರದ್ದು ಟ್ರಯಲ್ ನಡೆಸ್ರಿ ಅಂದರೆ ಟ್ರಯಲ್ ನಡೆಸ್ತಾ ಇಲ್ಲ. ಅವ್ರು ಆಚೆ ಬಂದ ಮೇಲೆ ಇಂಥ ಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ. ನಮಗೆ ಇದು ಏನು ಅನಿಸ್ತದೆ ಅಂದರೆ, ನಾವು ಯಾಕಪ್ಪ ಈ ದೇಶದಲ್ಲಿ ಇದ್ದೀವಿ ಅಂತ ಇದ್ದಾರೆ ಯಂಗ್ಸ್ಟರ್ಸು. ಅದಕ್ಕೋಸ್ಕರ ಎಲ್ಲರೂ ಓಡೋಗಕ್ಕೆ ಶುರು ಮಾಡಿದೆ. 148 ರೇಂಜಿಗೆ ಬಂದಿದೆ ಯಾವುದು ಪಾಸ್ಪೋರ್ಟು. ಇವರೇನು ಹೇಳಿದ್ರು ಮೋದಿಯವರು? ಕ್ಯೂ ನಿಂತ್ಕೊಳ್ತಾರೆ,
ಅಮೆರಿಕದವರು ಆ ಥರ ಮಾಡ್ತೀನಿ ಆಯ್ತು, ಅಂದ್ರೆ ಆಯ್ತು. ಪಾಸ್ಪೋರ್ಟ್ ಇವತ್ತಿನ ಇವತ್ತು ವಿಚಾರ ಆ ಪರಿಸ್ಥಿತಿ ಬಂದಿದೆ. Okay. ಇದು ಕಲ್ಲಾಟ ಅಲ್ಲ, ಕಲ್ಲಾಟದಿಂದ ನಡೀತಾ ಇದೆ. MLA ಖರೀದಿ ಮಾಡೋದು, MP ಖರೀದಿ ಮಾಡೋದು, ED ದಾಳಿಗಳು ಮಾಡಿಸೋದು, Okay, okay. ಇದು ಅಪರಾಧ, ದೇಶಕ್ಕೆ ಅಪರಾಧ. ಓಕೆ ಗಣೇಶ್ ಸರ್, ಈಗ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತಹ ಎಲ್ಲಾ ಡೇಟಾವು ಕೂಡ ಚುನಾವಣಾ ಆಯೋಗದಿಂದ ಪಡೆದುಕೊಂಡಿರುವಂಥದ್ದು. ನಾನು ಚುನಾವಣಾ ಆಯೋಗ ಕೊಟ್ಟಿರುವಂತಹ ಡೇಟಾವನ್ನ ಇಟ್ಕೊಂಡು ಕಂಪೇರ್ ಮಾಡಿಕೊಂಡು ಇಷ್ಟೆಲ್ಲ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ನಾನು ಅವರ ಇನ್ವೆಸ್ಟಿಗೇಷನ್ಗೆ ಸ್ಪೆಷಲಿ ಇನ್ವೆಸ್ಟಿಗೇಷನ್ ಒಂದು ನಿಮಿಷ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗಕ್ಕೆ ಹೋಗ್ತಾ ಇದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. Number 2, why are you destroying video evidence? Number 3, why is ECI committing massive fraud in the voter lists? Number 4, why is ECI threatening opposition instead of answering our questions? And finally, why is ECI behaving like an agent of the BJP? Namaskar. आप सब हमारे साथ नारा लगाएंगे, चुनाव आयोग हिसाब दो, जवाब दो। चुनाव आयोग जवाब दो, चुनाव आयोग हिसाब दो, चुनाव आयोग जवाब दो, चुनाव आयोग हिसाब दो, बीजेपी और चुनाव आयोग जवाब दो, बीजेपी और चुनाव आयोग हिसाब दो। प्रजातंत्र जिंदाबाद, संविधान जिंदाबाद, कांग्रेस पार्टी जिंदाबाद। संविधान बचाओ, देश बचाओ, संविधान बचाओ। ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ 5 ಪ್ರಶ್ನೆಗಳನ್ನು ಚುನಾವಣಾ ಆಯೋಗಕ್ಕೆ ಕೇಳಿದ್ರು. ಅದರಲ್ಲಿ ಮುಖ್ಯವಾಗಿ ಡೇಟಾವನ್ನು ಯಾಕೆ ಕೊಡ್ತಾ ಇಲ್ಲ, ಡಿಜಿಟಲ್ ರೆಕಾರ್ಡ್ ಡೇಟಾವನ್ನು ಯಾಕೆ ಕೊಡ್ತಾ ಇಲ್ಲ? ಗಣೇಶ್ ಸರ್, ನಾನು ಮಾನ್ಯ ಅಲ್ಲ ಡೇಟಾ ಯಾಕೆ ಕೊಡ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಮಾನ್ಯ ರಾಹುಲ್ ಗಾಂಧಿ ಅವರು ಎತ್ತಿರತಕ್ಕಂಥ ಎಲ್ಲ ಪ್ರಶ್ನೆಗಳು ಕ್ರಮಬದ್ಧವಾಗಿದೆ ಅಂತಲೇ ತಿಳ್ಕೊಂಡು, ಅವರ ಆರೋಪಗಳು ಕ್ರಮಬದ್ಧವಾಗಿದ್ದೆ ಅಂತಲೇ ತಿಳ್ಕೊಂಡು, ಚುನಾವಣಾ ಆಯೋಗದ ಜವಾಬ್ದಾರಿಯನ್ನು ನೀವು ಅರಿತುಕೊಂಡರೆ ನೀವು ಒಂದು ಉತ್ತಮ ನಾಯಕನಾಗುತ್ತೀರಾ. ಯಾಕೆ ಅಂದರೆ ಚುನಾವಣಾ ಆಯೋಗ ತಾನು ಎಲೆಕ್ಷನ್ ನಡೆಸಿ ಇಂಥ ಡೇಟಿಂದ ಇಂಥ ಡೇಟ್, ನೀವು 1 ಅವರಿಂದ 2 ಅವರು, 1 ಅವರಿಂದ 12 ಗಂಟೆಯಿಂದ 1 ಗಂಟೆ ಡಿಬೇಟ್ ಅಂತ ಮಾಡ್ತೀರಾ. ನಿಮಗೆ ಒಂದು ಪ್ರೀ ಪ್ಲ್ಯಾನ್ಡ್ ಅಂತಿರುತ್ತೆ. ಚುನಾವಣೆ ಆಯೋಗ ಇಂಥ ದಿವಸದಲ್ಲಿ ಚುನಾವಣೆ ಆಯೋಗ ನಡೆಸ್ತಾ ಇದ್ದೀವಿ, ಇಂಥ ದಿವಸ ಮತದಾರ ಪಟ್ಟಿಯನ್ನು ಕೊಟ್ಟಿದ್ದೀವಿ, ಎಲ್ಲ ಪಕ್ಷಗಳಿಗೂ ಮತದಾರನ ಕೊಟ್ಟಿದ್ದೀವಿ, ನಿಮಗೆ ಯಾರಾದರೂ ಸೇರಿಸಬೇಕಾದ್ರೆ ಸೇರಿಸಿ, ಅಥವಾ ಏನಾದರೂ ಲೋಪದೋಷ ಇಲ್ಲ ಇದ್ದರೆ ನೀವು ಸರಿಪಡಿಸಿಕೊಳ್ಳಲು ನಿಮ್ಗೆ ಅವಕಾಶ ಕೊಟ್ಟಿರುತ್ತೆ. ಚುನಾವಣಾ ಆಯೋಗದ ಕರ್ತವ್ಯ ಅದು. ನೋಡಿಕೊಳ್ಳಬೇಕಾ ಸರಿಪಡಿಸಿಕೊಳ್ಳಬೇಕಾದ ರಾಜಕೀಯ ಪಕ್ಷಗಳ ಮತದಾರನ ಕರ್ತವ್ಯ. ಚುನಾವಣೆ ಆಯೋಗದ ಆದ ನಂತರ ನಿಮಗೇನಾದರೂ ಅದರಲ್ಲಿ ಡೌಟ್ಸ್ ಇದ್ದರೆ, ಅನುಮಾನಗಳಿದ್ದರೆ, ಸಂಶಯಗಳಿದ್ದರೆ ಅದರ ಮೇಲೆ ನೀವು ನ್ಯಾಯಾಲಯಕ್ಕೂ ಕೂಡ ಹೋಗಬಹುದು. ಇದುವರೆಗೂ ಎಷ್ಟೋ ಜನ ಹೋಗಿದ್ದಾರೆ, ಕೇಸ್ ನಡೀತಾನೆ ಇರುತ್ತೆ. ಅದು ಒಂದು ಅವಕಾಶ. ನೀವು 1 ವರ್ಷ ಆದ ನಂತರ ಚುನಾವಣೆ ಆಯೋಗಕ್ಕೆ ಇದು ಕೊಡಿ ಅದು ಕೊಡಿ ಅಂತಂದರೆ ಅವರು ಡೈರೆಕ್ಟಾಗಿ ಕೊಡಲಿಕ್ಕೆ ಬರೋಲ್ಲ. ನೀವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಕೊಡ್ಲಿಕ್ಕೆ ಬರಲ್ಲ. ಪೂರ್ತಿ ಕೇಳ್ರಿ, ಕೊಡಬೇಕು ಅಂತಿಲ್ಲ. ನಾನು ಹೇಳ್ತೀನಿ ಅದೆಲ್ಲ ನಾವು ಎಲ್ಲಿ ಬರಲ್ಲ ಅವರು. ನೀವು ಕೇಳ್ತಾ ರಾಜಕೀಯ ಇಲ್ಲಿ ಕೇಳ್ರಿ, ಇಲ್ಲಿ ಕೇಳಿ ಸರ್, ಇಲ್ಲಿ ಕೇಳಿ. ರಾಜಕೀಯ ಪಕ್ಷಗಳಿಗೆ ಕೊಡಬೇಕಾಗಿಲ್ಲ, ನೀವು ಕೇಳುತ್ತೆ. ಅವರು ಹೇಳ್ತಾರೆ ನಾವು ನಿಮಗೆ ಕೊಡಬೇಕಾಗಿಲ್ಲ, ನ್ಯಾಯಾಲಯಕ್ಕೆ ನೀವು ಅಪ್ಲೈ ಮಾಡಿ, ನಾವು ನ್ಯಾಯಾಲಯಕ್ಕೆ ಬರ್ತೀವಿ, ನ್ಯಾಯಾಲಯದ ಮುಖಾಂತರ ನೀವೇನು ಕೇಳಿದ್ರು ಕೊಡಲೇಬೇಕು, ಕೊಟ್ಟಿದ್ದಾರೆ. ಹಾಗಾಗಿ ಮಾನ್ಯ ರಾಹುಲ್ ಗಾಂಧಿಯವರು, ವಿರೋಧ ಪಕ್ಷದ ನಾಯಕರು ತಮ್ಮ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಹುಡುಗನ ಥರ ಹಾಡಬೇಡಿ ಅಂತ ನನ್ನ ವಿನಂತಿ. ಮೂರ್ತಿ ಸರ್, ಚುನಾವಣಾ ಆಯೋಗ ಕೊಡುವಂತ ಅವಶ್ಯಕತೆ ಇರೋದಿಲ್ಲ, ಕೋರ್ಟ್ಗೆ ಅವ್ರು ಈಗಲೇ ಹೇಳಿದಾರಲ್ಲ, ಈಗಾಗಲೇ ಅವರು ಗಣೇಶ್ ಅವ್ರದ್ದಾಯ್ತಲ್ಲ, ನಾನು ಹೇಳಿದ್ಬಿಟ್ಲೆ ಆಮೇಲೆ ಅವ್ರಿಗೆ ಮಾತಾಡಲಿ, ಮಧ್ಯೆ ಭಯ ಬೇಡ. ಒಂದು ಇವರು ಪದೇ ಹೇಳ್ತಾರೆ ಕಾನೂನು ಯಾಕೆ ಚೇಂಜ್ ಮಾಡಿದ್ರು ಇವರು, ನಾವು ಇದು ಕೇಳಿದ ಮೇಲೆ ಅವ್ರು ಚೇಂಜ್ ಮಾಡಿದ್ರು. ಒಂದು ಎರಡನೇ ಕ್ವಶನ್ನು, ಇವರು ಪದೇ ಹೇಳ್ತಾ ಇದ್ದಾರೆ ಏನಂತ, ಕಾನೂನಿಗೆ ಹೋಗಲಿ, ಕೋರ್ಟ್ಗೆ ಹೋಗಲಿ ಅಂತ. ಕೋರ್ಟಲ್ಲಿ ಇವರೆಲ್ಲ ನೋಡಿದ್ದಾರೆ, ರೆಫೇಲ್ ಫೈಲ್ನ ಯಾವ ರೀತಿ ಕಳ್ತನೇ ಆಗೋಗಿತ್ತು.
ಅಲ್ಲ ಅದು ಬಿಡಿ ಆಯ್ತು. ಅಲ್ಲ, ಇನ್ನೊಂದು ಪ್ರಶ್ನೆ ಇದೆ. ಆಯ್ತು ಅಲ್ಲ ಸರ್, ಅಲ್ಲ, ಈಗ ಒಂದು ನಿಮಿಷ ನಾನು ಇರಿ. ಹೇಳ್ತಾ ಇರೋದು ಒಂದು ಪ್ರಶ್ನೆ ಇದೆ. ಕಾನೂನು- ಅದು- ಒಂದು ಪ್ರಶ್ನೆ ಇದೆ. ಇವರು ನಿಮ್ಗೆ ವೋಟರ್ ಲಿಸ್ಟ್ ಮೊದಲೇ ಕೊಟ್ಟಿದ್ರು, ಎಲೆಕ್ಷನ್ ಮೊದಲೇ ಕೊಟ್ಟಿದ್ರು, ಆಗ ಯಾಕೆ ನಿಮ್ಗೆ ಅನುಮಾನ ಬರಲಿಲ್ಲ? ನೋಡಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ಇವ್ರು ಕೊಟ್ಟಿದ್ದು ವೋಟಿಂಗ್ ಲಿಸ್ಟ್ ಕೊಟ್ರಲ್ಲ ಮಾದೇವಪುರದ್ದು, ಮಾದೇವಪುರದ್ದು ಕೊಟ್ಟ ಮೇಲೆ ನಮ್ಮಲ್ಲೇ ಆದಂಥವ್ರು ಮನ್ಸೂರ್ ಅವ್ರು ಹೋಗಿ ಅರ್ಜಿ ಕೊಟ್ಟಿದ್ದಾರೆ. ಏನಂತ, ಇದು ಯಾಕೋ ಜಾಸ್ತಿ ಆಗ್ತಿದೆ, ಅದನ್ನ ಸರಿಯಾಗಿ ವೆರಿಫೈ ಮಾಡಿ ಅಂತ ಕೂಡ ಕೊಟ್ಟಿದ್ದಾರೆ. ಓಕೆ, ಆಯ್ತಾ? ಕೊಟ್ಟಾದ್ಮೇಲೂ ಕೂಡ ಅವ್ರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಹೋಗಿ ಇವ್ರು ಪ್ರೆಷರ್ ಹಾಕಿದ್ಮೇಲೆ 18,000 ವೋಟು ಡಿಲೀಟ್ ಆಗಿದೆ, ಮಾಡಲ್ಲ, ವೋಟಿಂಗ್ ಮಾಡಲ್ಲ ಅಂತ ಹೇಳಿದ್ದಾರೆ. ಓಕೆ, ಅದು ಮೀರಿ ಕೂಡ ಅಲ್ಲಿ ವೋಟಿಂಗ್ ಆಗಿದೆ, ಮೀರಿ ಕೂಡ. ಒಂದ್ ನಿಮಿಷ ಹೇಳ್ತೀನಿ, ಮೀರಿ ಆಗಿದೆ. ಅದನ್ನೇ ರಾಹುಲ್ ಗಾಂಧಿ ಅವರು ಕ್ಲಿಯರ್ ಕಟ್ ಆಗಿ, ಎಲ್ಲಿ ಮಾದೇವಪುರದಲ್ಲೂ ಒಂದು ವೋಟ್ ಇದೆ, ಎಲ್ಲಿ ಬೇರೆ ರಾಜ್ಯದಲ್ಲೂ ವೋಟ್ಗಳಿದೆ, ಈ ತರ ಅಂತೇಳಿ ದಾಖಲೆಗಳು ಕೊಡ್ತಾ ಇದ್ದಾರೆ. ಇವರು ಇದ್ರ ಮೇಲೆ ಅವ್ರು ಕೇಳ್ತಾ ಇರೋದೇನೋ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಕೇಳ್ತಾ ಇರೋದೇನೋ, ವಿಡಿಯೋ ರೆಕಾರ್ಡಿಂಗ್ ಕೊಡಿ, ಸಾಫ್ಟ್ ಕಾಪಿ ಕೊಡಿ, ನಾವು ಅದ್ರ ಬಗ್ಗೆ ತನಿಖೆ ಮಾಡಿ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿ ಆಮೇಲೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ಅದನ್ನ ಕೊಡಕ್ಕೆ ರೆಡಿ ಇಲ್ಲ. ಕೊಟ್ಟಾದ್ಮೇಲೆ ಅವ್ರು ಕೋರ್ಟ್ಗೆ ಹೋಗ್ತಾರೆ, ಅದನ್ನ ಮಾಹಿತಿ ಕೊಡಬೇಕು. ಕೊಟ್ಟಾದ್ಮೇಲೆ ಅವ್ರಿಗೆ ಹೇಳ್ಬೇಕು. ಇವ್ರು ಏನಂತ ಅಂದ್ರೆ ಕೋರ್ಟ್ ಹೋಗ್ಬೇಕು, ಇಲ್ಲೇನು ಮಾಹಿತಿ ಇರಬಾರ್ದು, ಕೋರ್ಟಲ್ಲಿ ಬಿದೋಗ್ಬಿಡ್ಬೇಕು ಅನ್ನೋದು ಇವ್ರ ಪ್ಲಾನು. ಹಂಗಲ್ಲ, ನಾನು ಹೇಳ್ತಾ ಇರೋದು ಚುನಾವಣೆಗೆ ಮಾಹಿತಿ ಕೊಡಕ್ಕೆ ಏನ್ ಕೊರತೆ ಇದೆ, ಕೊಡ್ಬೇಕು, ಮಾಹಿತಿನ ಕೊಡ್ಬೇಕು. ಕೊಟ್ಟಾದ್ಮೇಲೆ ಕೋರ್ಟ್ಗೆ ಹೋಗೋದು ಮಾಡೋದು ಮಾಡ್ತಾರೆ. ಆಮೇಲೆ ಇವ್ರು ಹೇಳ್ತಾ ಇದ್ದಾರೆ ಇವಾಗ ಯಾಕೆ ಬಂದ್ರು, ಎಷ್ಟೋ ದಿವಸ ಆಗಿದೆ ಎಲೆಕ್ಷನ್ ಅಂತ ಕೂಡ ಇವ್ರ ಕ್ವಶನ್ ಇದೆ ಬಿಜೆಪಿ ಅವ್ರು. ಒಂದ್ ನಿಮಿಷ ಹೇಳೋರ್ಗು ಕೇಳಿ. ಆಮೇಲೆ ನೋಡಿ, ಅದನ್ನ ಸ್ಟಡಿ ಮಾಡಕ್ಕೆ 6 ತಿಂಗಳಾಯ್ತು ಅಂತ ರಾಹುಲ್ ಗಾಂಧಿ ಅವರು ಪದೇ ಹೇಳಿದ್ದಾರೆ. 40 ಜನ ಹುಡುಗರು ಹಗಲು ರಾತ್ರಿ ಅದ್ರ ಬಗ್ಗೆ ಕೆಲಸ ಮಾಡಿದ್ದಾರೆ ಅಂತಾನೂ ಹೇಳಿದ್ದಾರೆ. ಸುಮ್ನೆ ಮಾಹಿತಿಗಳನ್ನೆಲ್ಲ ಏನ್ ತೆಗಿಯಕ್ಕಾಗೋದಿಲ್ಲ. ಮಾದೇವಪುರದಲ್ಲಿ ವೋಟ್ ಇದೆ, ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ವೋಟ್ ಇದೆ ಅಂತ ಕೂಡ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಇವರು. ಆ ವೋಟಿಂಗ್ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ, ಅದರಲ್ಲಿರೋ ನಂಬರ್ಗಳು ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಸುಮ್ಮನೆ ಮಾಹಿತಿಗಳನ್ನೆಲ್ಲ ಸುಮ್ಮನೆ ಇವ್ರು ಕಾಟಾಚಾರ ಹೇಳ್ದಂಗೆಲ್ಲ ಕೊಡಕ್ ಆಗೋದಿಲ್ಲ. ಅದ್ರ ಬಗ್ಗೆ 40 ಜನ ಹುಡುಗರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ, ಅದ್ರ ಮಾಹಿತಿ ತೆಗೆದಿದ್ದಾರೆ. ಇವ್ರು ನಾವು ಕೇಳ್ತಾ ಇರೋದು ಕ್ವಶನ್, ಇವ್ರು ಮಾಹಿತಿ ಕೊಡಬೇಕು, ಅದ್ರ ಮೇಲೆ ಅದು ಸ್ಟಡಿ ಮಾಡಿ ಕೋರ್ಟ್ಗೆ ಹೋಗ್ತಾರೆ. ಓಕೆ, ಒಂದು ಬ್ರೇಕ್ ತಗೊಂಡು ಒಂದು ಬ್ರೇಕ್ ತಗೊಂಡು ಮಾತಾಡ್ತೀನಿ. ಒಂದು ಬ್ರೇಕ್ ಕೊಡ್ತೀನಿ ಸರ್, ನಿಮ್ಮ ಟೈಮ್ ಕೊಟ್ಟೆ, ನೆಕ್ಸ್ಟ್ ನಿಮ್ಗೆ. ವೀಕ್ಷಕರೇ, ಒಂದು ಕಡೆ ರಾಹುಲ್ ಗಾಂಧಿ ಅವರು 5 ಪ್ರಶ್ನೆಗಳನ್ನು ಕೇಳಿದ್ರು. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ವೋಟರ್ ID ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವೋಟರ್ ID ಪಟ್ಟಿ ಕಂಪ್ಲೀಟ್ ಆಗಿ ಚುನಾವಣೆಗೂ ಮೊದಲು ಎಲ್ಲರೂ ಕೈ ಕೂಡ ಹೋಗಿರುತ್ತೆ. ಅದೇ ರೀತಿಯಾಗಿ ಕಾಂಗ್ರೆಸ್, BJP, JDS ಅವ್ರ ಕೈ ಕೂಡ ಹೋಗಿರುತ್ತೆ. ಬಟ್ ಆಗ ಯಾಕೆ ಪ್ರಶ್ನೆ ಮಾಡಲಿಲ್ಲ?